ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನಮ್ಮ ಗಿಸ್ಮೋ ಕನ್ನಡ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಟ್ ಜಿ ಪಿ ಟಿ ಬಗ್ಗೆ ಕೋರ್ಸ್ ಹೇಳ್ಕೊಡ್ತಾ ಇದ್ದೇನೆ. ಇದು ಡೇ 3 ಆಫ್ ದ ಕೋರ್ಸ್. ಇದರ ಮುಂಚೆ ನಾನು ಇಮೇಜ್ ಜನ್ರೇಟ್ ಮಾಡೋದು ಹೇಗೆ, ಸೈನ್ ಅಪ್ ಮಾಡೋದು ಹೇಗೆ ಚಾಟ್ ಜಿ ಪಿ ಟಿಯಲ್ಲಿ, ಮತ್ತು ಯಾವ ಥರ ಕ್ವೆರಿ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದೆ. ನಾನು ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ನೀವು ಲಿಂಕ್ ನೋಡ್ಕೊಂಬರ್ಬೋದು. ಆ ವಿಡಿಯೋನ ಚೆಕ್ ಮಾಡಿ. ಹಾಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಏನಾದರೂ ಹೋಮ್ವರ್ಕ್ ಇರುತ್ತೆ, ಓಕೆನಾ? ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಇವತ್ತು ಚಾಟ್ ಜಿ ಪಿ ಟಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ನಾನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಚಾಟ್ ಜಿ ಪಿ ಟಿ ಓಪನ್ ಮಾಡಿದೆ. ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ, ಓಕೆನಾ? ಒಂದು ಎಕ್ಸಸೈಸ್ ಇರುತ್ತೆ ನಿಮ್ಮ ಮಕ್ಕಳ ಬುಕ್ಕಲ್ಲಿ, ಓಕೆನಾ? ಅದರ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಮೊಬೈಲಲ್ಲಿ, ಓಕೆನಾ? ಹಾಗೆ ಅದನ್ನು ನೀವು ಡೈರೆಕ್ಟು ಚಾಟ್ ಜಿ ಪಿ ಟಿ ಮೊಬೈಲಲ್ಲೂ ವರ್ಕ್ ಆಗುತ್ತೆ, ಡೈರೆಕ್ಟ್ ಅಲ್ಲಿಂದನೂ ಅಪ್ಲೋಡ್ ಮಾಡ್ಬೋದು. ಇಲ್ಲ ನಂತರ ಇಲ್ಲಿ ಡೆಸ್ಕ್ಟಾಪ್ ಇದ್ದರೆ ಡೆಸ್ಕ್ಟಾಪಲ್ಲಿ ಅಪ್ಲೋಡ್ ಮಾಡ್ಬೋದು. ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಇರುತ್ತೆ. ಸೊ ಇದನ್ನು ಎರಡು ಥರ ಯೂಸ್ ಮಾಡ್ಬೋದು. ಒಂದು, ಇವಾಗ ಅಪ್ಲೋಡ್ ಮಾಡಿರೋ ಶೀಟ್ ಇದೆಯಲ್ಲ, ಅದರ ಸೊಲ್ಯೂಷನ್ ಕೊಡು ಅಂತ ಹೇಳ್ಬೋದು. ನಾನು ಟೈಪ್ ಮಾಡ್ತೀನಿ ನೋಡಿ, ಸೊಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್ ಫಾರ್ ಈಚ್ ಪ್ರಾಬ್ಲಮ್ ಇನ್ ದ ಇಮೇಜ್ ಅಟ್ಯಾಚ್ಡ್, ಈ ಥರ ಹಾಕಿಬಿಟ್ಟು ಎಂಟರ್ ಮಾಡಿದರೆ ಇದು ತಗೊಳುತ್ತೆ. ಇದು ನೋಡ್ಬೋದು, ಇದು ನಾನು ಯಾವುದೂ ಟೈಪ್ ಮಾಡಿ ಕೊಟ್ಟಿಲ್ಲ, ಅದು ಇಮೇಜನ್ನು ರೆಕಗ್ನೈಸ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸೊಲ್ಯೂಷನ್ ಕೊಡುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ನೀವು ಬ್ಯುಸಿ ಇರ್ತೀರ, ಮಕ್ಕಳ ಏನು ಪ್ರಾಬ್ಲಮ್ ಇರುತ್ತಲ್ಲ, ಮ್ಯಾಥ್ಸು. ಇದು ಮ್ಯಾಥ್ಸ್ ಅಂತ ಅಲ್ಲ, ಕನ್ನಡದಿಂದ ಹಿಡಿದು ಹಿಂದಿಯಿಂದ ಹಿಡಿದು ಏನು ಬೇಕಾದರೂ ಸಾಲ್ವ್ ಮಾಡಿಸ್ಕೋಬೋದು. ಸೊ ಈ ಥರ ಆನ್ಸರ್ ಕೊಡ್ತು. ಇವಾಗ ನನಗೇನು ಬೇಕಂದರೆ ಇದೇ ಥರ ಇನ್ನೊಂದು ವರ್ಕ್ಶೀಟ್ ಬೇಕು. ಸೊ ನಾನೇನು ಹೇಳ್ತೀನಿ, ಪ್ಲೀಸ್ ಕ್ರಿಯೇಟ್ ಒನ್ ಮೋರ್ ಮ್ಯಾಥ್ಸ್ ವರ್ಕ್ಶೀಟ್ ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಟು ಬಿ ವೆರಿ ಹಾರ್ಡ್. ತುಂಬ ಟಫ್ ಆಗಿರೋ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡೋಣ ಏನು ಮಾಡುತ್ತೆ ಅಂತ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಕೊಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ ಯಾವ್ಯಾವ ರೀತಿ ನೀವು ಚಾಟ್ ಜಿ ಪಿ ಟಿನ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತ. ನಾನು ಅದೇ ಥರ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇವಾಗ ನೋಡಿದರೆ ಇದು ಸ್ವಲ್ಪ ಟಫ್ ಆಗಿದೆ. ಮೇಕ್ ಇಟ್ ಮೀಡಿಯಮ್ ಡಿಫಿಕಲ್ಟಿ ಅಂತ ಕೊಡ್ತೀನಿ. ನೀವು ಯಾವ ಥರ ಹೇಳ್ತಾರೋ ಆ ಥರ ಅದು ಚೇಂಜ್ ಮಾಡಿ ಕೊಡುತ್ತೆ. ಸೊ ನೋಡ್ಬೋದು, ಇದು ಸ್ವಲ್ಪ ಈಸಿಯರಾಗಿ ಕೊಟ್ಟಿದೆ. ಇವಾಗ ಈಸಿ ಅಂತ ಕೊಡೋಣ, ಮೇಕ್ ಇಟ್ ಈಸಿ. ಇವಾಗ ಎಂಟ್ರ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಕೊಡುತ್ತೆ ಅಂತ. ಸೊ ಇದು ಈಸಿ, ಸಿಮಿಲರ್ ಟು ಇದು ಫಸ್ಟ್ ಇತ್ತಲ್ಲ, ಅದೇ ಥರ ಕೊಡುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ಮಕ್ಕಳ ಎಕ್ಸಸೈಸ್ ಎಲ್ಲ ಒಂದು ಸಲ ವೆರಿಫೈ ಮಾಡ್ಕೋಬೋದು. ನೀವು ತುಂಬ ತಲೆ ಕೆಡಿಸ್ಕೋಬೇಕಂತ ಬೇಕಾಗಿಲ್ಲ. ಸೊ ಆ ಥರ ಮಾಡಿ ಅವ್ರಿಗೂ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ಬೋದು. ಮತ್ತು ಇದೇನೊಂದು ಸೈನ್ಸ್ ಶೀಟ್ಸ್ ಇರ್ಬೋದು, ನೀವು ಒಂದು ಚಾಪ್ಟ್ರನ್ನು ಕೊಟ್ಬಿಟ್ಟು ಚಾಟ್ ಜಿ ಪಿ ಟಿ ಹತ್ರ ಅದ್ರ ಬಗ್ಗೆ ಕ್ವಶನ್ ಪ್ರಿಪೇರ್ ಮಾಡೋಕ್ಕೆ ಕೇಳ್ಬೋದು. ಇದರಿಂದ ಏನು ಉಪಯೋಗ ಅಂದರೆ, ಮಕ್ಕಳಿಗೂ ಒಂದು ಪ್ರಾಕ್ಟೀಸ್ ಆಗುತ್ತೆ, ಓಕೆನಾ? ಸೊ ಇದನ್ನು ನೀವು ಕಲ್ತ್ಕೊಂಡ್ಬಿಟ್ಟು ತುಂಬಾ ಯೂಸ್ ಮಾಡ್ಕೋಬೋದು. ಎ ಐ ಇರೋದೇ ನಮ್ಮ ಜೀವನದಲ್ಲಿ ತುಂಬ ಹೆಲ್ಪ್ ಮಾಡೋಕ್ಕೆ. ಸೊ ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿ ಈ ಥರ ಎಲ್ಲ ನೀವು ಸೊಲ್ಯೂಷನ್ ಪಡ್ಕೋಬೋದು.
ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತು ನೀವು ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ, ಹಾಗೆ ನಮಗೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೇಳ್ತಾ ಇಂದಿನ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.